ಹಾಯ್ ಗಾಯ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ಒಂದು ಟಾಪಿಕ್ ಏನಪ್ಪ ಅಂತಂದರೆ ಚೋಳ ಸಾಮ್ರಾಜ್ಯದ ಬಗ್ಗೆ ಒಂದು 30 MCQs ಇರುತ್ತೆ ನೋಡ್ರಿ. ಓಕೆ, ಚೋಳ ಸಾಮ್ರಾಜ್ಯದ ಬಗ್ಗೆ MCQs ಇರುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ನಾವು ಅಧ್ಯಯನ ಮಾಡ್ಕೊತ ಬಂದಿದ್ದೀವಿ. ನಾವು ಈಗ ಆಲ್ರೆಡಿ ಹಲವಾರು ಒಂದು ಸಾಮ್ರಾಜ್ಯದ ಬಗ್ಗೆ ಕೇಳಿವಿ. ಇವತ್ತು ಯಾವುದಂದರೆ ಚೋಳರ ಒಂದು ಸಾಮ್ರಾಜ್ಯದ ಬಗ್ಗೆ ರಸಪ್ರಶ್ನೆ ಇದೆ ಅಂತ ಹೇಳ್ತೀನಿ ನೋಡ್ರಿ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ಶುರು ಮಾಡೋಣ. ಮೊದಲನೇ ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ. 9ನೇ ಶತಮಾನದಲ್ಲಿ ಮುತ್ತರಾಯಿಗಳನ್ನು ಸೋಲಿಸಿ ತಂಜಾವೂರನ್ನು ವಶಪಡಿಸಿಕೊಂಡು ಸಾಮ್ರಾಜ್ಯಶಾಹಿ ಚೋಳ ಮನೆತನವನ್ನು ಸ್ಥಾಪಿಸಿದವರು ಯಾರು ಅಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ಚೋಳ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂಥ ವ್ಯಕ್ತಿ ಯಾರಂತ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇದು ನೋಡೋಕ್ಕೆ ದೊಡ್ಡದಾಗಿದೆ ಕ್ವೆಶನ್. ಆದರೂ ಚೋಳ ಸಾಮ್ರಾಜ್ಯದ ಸ್ಥಾಪಕ ಯಾರಂತ ಕೊಟ್ಟರು ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೋಡಿ ಸ್ನೇಹಿತರೆ, ವಿಜಯಾಲಯ ಚೋಳ ಅಂತ ನಾವು ಹೇಳ್ತೀವಿ. ಈತ ಒಂದು ಏನಪ್ಪ ಅಂತಂದರೆ ಚೋಳ ಸಾಮ್ರಾಜ್ಯದ ಸ್ಥಾಪಕ ಆಗಿರ್ತಾನೆ, ವಿಜಯಾಲಯ ಚೋಳ. ಓಕೆ, ವಿಜಯಾಲಯ ಚೋಳ ಸರಿಯಾದ ಉತ್ತರ ಆಗಿದೆ ನೋಡಿ. ಪಲ್ಲವರ ಸಾಮಂತ ಆಗಿದ್ದ ವಿಜಯ ಚೋಳ ಏನು ಮಾಡ್ತಾನಂದರೆ ಕ್ರಿಸ್ತಶಕ 850 ಸುಮಾರಿಗೆ ಏನು ಮಾಡ್ತಾರಂದರೆ ಮುತ್ತರಾಯನ ಮನೆತನವನ್ನು ಸೋಲಿಸಿಗೆಸಿಂದ ತಂಜಾವೂರನ್ನು ವಶಪಡಿಸಿಕೊಂಡು ಈ ಒಂದು ಚೋಳ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾನೆ 850ರಲ್ಲಿ. ಕ್ರಿಸ್ತಶಕ 850ರಲ್ಲಿ ಈ ಒಂದು ಮುತ್ತರಾಯಗಳ ಮನೆತನವನ್ನು ಸೋಲಿಸಿ ಈ ಒಂದು ಚೋಳ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾನೆ ನೋಡ್ರಿ. ಚೋಳರು ಏನಪ್ಪ ಅಂತಂದರೆ ಪಲ್ಲವರ ಸಾಮಂತರಾಗಿದ್ದಾರೆ. ಈ ರೀತಿಯಾದ ನೋಡ್ರಿ ಕ್ವಶನ್ ಆಗಿದೆ. ಪಲ್ಲವರ ಸಾಮಂತ ಯಾರಾಗಿದ್ದಾರೆ ಅಂದರೆ ಚೋಳರಾಗಿರ್ತಾರೆ ನೋಡ್ರಿ. ಅಂದರೆ ಪಲ್ಲವರ ನಂತರ ಬಂದಂಥ ರಾಜ ಮನೆತನ ಯಾವುದಂದರೆ ಚೋಳ ಮನೆತನ. ಎರಡನೇ ಪ್ರಶ್ನೆ ಹೋಗೋಣ. ಚೋಳ ಸಾಮ್ರಾಜ್ಯದ ಅತ್ಯಂತ ಪ್ರಮುಖ ರಾಜಧಾನಿ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಚೋಳರ ರಾಜಧಾನಿ ಯಾವುದಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ತಂಜಾವೂರು ನೋಡ್ರಿ. ತಂಜಾವೂರಿನ ಚೋಳರು ಅಂತ ಕರೀತೇವೆ ನಾವು. ಇದು ಕಾಂಚೀಪುರಂ ಏನಪ್ಪ ಅಂತಂದರೆ ಪಲ್ಲವರದು ಹೋದ ತರಗತಿಯಲ್ಲಿ ನಾವು ನೋಡಿದ್ದೀವಿ. ಪಲ್ಲವರ ಒಂದು ರಾಜಧಾನಿ ಯಾವುದಪ್ಪ ಅಂತಂದರೆ ಕಾಂಚೀಪುರಂ ಆಗಿರುತ್ತೆ ನೋಡ್ರಿ. ಅದು ತಂಜಾವೂರು ಸರಿಯಾದ ಉತ್ತರ ಆಗಿದೆ ನೋಡ್ರಿ. ಇದು ಅವರ ಒಂದು ರಾಜಧಾನಿ ಮತ್ತು ಸಾಂಸ್ಕೃತಿಕ ಕೇಂದ್ರ ಆಗಿರ್ತದೆ. ತಂಜಾವೂರು ಅಂತ ಕರೀತೇವೆ ನೋಡ್ರಿ. ನಂತರ ದಿನಗಳಲ್ಲಿ ಏನು ಮಾಡ್ತಾನಂದರೆ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳಪುರಂ ಎಂಬ ಒಂದು ಹೊಸ ರಾಜಧಾನಿಯನ್ನು ಕೂಡ ಮಾಡಿಕೊಳ್ತಾನೆ ರಾಜೇಂದ್ರ ಚೋಳ. ನೆಕ್ಸ್ಟ್, ತಂಜಾವೂರಿನಲ್ಲಿರುವ ವಿಶ್ವವಿಖ್ಯಾತ ಬೃಹದೇಶ್ವರ ದೇವಾಲಯವನ್ನು ನಿರ್ಮಿಸಿದ ಚೋಳ ದೊರೆ ಯಾರು ಅಂತ ಕೇಳಿದ್ದಾರೆ. ರಾಜರಾಜೇಶ್ವರಂ ಅಂತ ಕೂಡ ಕರೀತಾರೆ ಬೃಹದೇಶ್ವರ ದೇವಾಲಯವನ್ನು. ಸರಿಯಾದ ಉತ್ತರ 1ನೇ ರಾಜರಾಜ ಚೋಳ ನೋಡ್ರಿ. ಬೃಹದೇಶ್ವರ ದೇವಾಲಯವನ್ನು 1ನೇ ರಾಜರಾಜ ಚೋಳ. ಓಕೆ, ಸರಿಯಾದ ಉತ್ತರ ಆಪ್ಷನ್ ಸಿ, 1ನೇ ರಾಜರಾಜ ಚೋಳ ಇದು ನೋಡ್ರಿ. 1010ರಲ್ಲಿ ಏನು ಮಾಡ್ತಾನಂದರೆ 1ನೇ ರಾಜರಾಜ ಚೋಳ ಏನು ಮಾಡ್ತಾನಂದರೆ ಭಗವಾನ್ ಶಿವನಿಗೆ ಸಮರ್ಪಿತವಾದಂಥ ಈ ಒಂದು ಬೃಹತ್ ಮತ್ತು ಸುಂದರವಾದ ದೇವಾಲಯವನ್ನು ನಿರ್ಮಾಣ ಮಾಡ್ತಾನೆ. ಇದು ಯಾವ ಶೈಲಿಯಲ್ಲಿ ಇದೆಪ್ಪ ಅಂತಂದರೆ ದ್ರಾವಿಡ ಶೈಲಿಯಲ್ಲಿ ಇದು ಕೆತ್ತನೆ ಮಾಡಲಾಗ್ತದೆ ಅಂತ ಹೇಳ್ತೀವಿ. ಇದು ಜೊತೆಗೆ ಇದು ಯುನೆಸ್ಕೋದ ವಿಶ್ವ ಪರಂಪರೆ ಒಂದು ತಾಣವಾಗಿ ಕೂಡ ಸೇರಿಸಲಾಗಿದೆ ಅಂತಲೇ ಹೇಳ್ತೀವಿ. ನೆಕ್ಸ್ಟ್ ಹೋಗೋಣ. ಚೋಳರ ಅಧಿಕೃತ ಲಾಂಛನ ಯಾವುದಂತ ಕೇಳಿದ್ದಾರೆ. ಚೋಳರ ಲಾಂಛನ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಹುಲಿ ನೋಡಿ. ಟೈಗರ್ ಚೋಳರ ರಾಜ ಲಾಂಛನ ಆಗಿರ್ತದೆ. ಹುಲಿ ಸರಿಯಾದ ಉತ್ತರ ಇದೆ ನೋಡ್ರಿ. ಚೋಳರ ರಾಜ ಲಾಂಛನ ಯಾವುದಾಗಿರುತ್ತೆ, ಹುಲಿ ಆಗಿರುತ್ತೆ ನೋಡ್ರಿ. ಅವರು ನಾಣ್ಯಗಳ ಮೇಲೆ ಆಗಿರ್ಬೋದು, ಧ್ವಜಗಳು, ಶಾಸನಗಳ ಮುದ್ರೆಗಳ ಮೇಲೆ ಈ ಒಂದು ಹುಲಿಗಳ ಚಿತ್ರವನ್ನು ಹಾಕಿರ್ತಾರೆ ನೋಡ್ರಿ. ಅದೇ ರೀತಿಯಾಗಿ ಪಾಂಡ್ಯರ ಒಂದು ಲಾಂಛನ ನೋಡೋದಾದರೆ ಮೀನು ನೋಡ್ರಿ. ಪಾಂಡ್ಯರ ಒಂದು ಲಾಂಛನ ಮೀನಾಗಿರ್ತದೆ. ನೆಕ್ಸ್ಟ್, ಇತಿಹಾಸಕಾರರ ಪ್ರಕಾರ ಚೋಳರ ಆಡಳಿತದ ಅತ್ಯಂತ ಒಂದು ಪ್ರಮುಖ ವಿಶಿಷ್ಟ ಲಕ್ಷಣ ಯಾವುದಾಗಿತ್ತಂತ ಕೇಳಿದ್ದಾರೆ. ಚೋಳರ ಆಡಳಿತದ ಅತ್ಯಂತ ಒಂದು ಪ್ರಮುಖ ವಿಶಿಷ್ಟ ಲಕ್ಷಣ ಯಾವುದಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ ನೋಡಿ. ಸ್ಥಳೀಯ ಸ್ವಯಂ ಆಡಳಿತ ಅಂತ ಹೇಳ್ತೀವಿ. ಇದು ಏನಪ್ಪ ಅಂತಂದರೆ ಚೋಳರ ಅತ್ಯಂತ ಪ್ರಮುಖ ಮತ್ತು ವಿಶಿಷ್ಟ ಲಕ್ಷಣ ಆಗಿದೆ ಅಂತಲೇ ಹೇಳ್ತೀವಿ. ಇದು ಗ್ರಾಮಾಡಳಿತ ಅಂತ ಕೂಡ ನಾವು ಕರಿಬೋದು ನೋಡ್ರಿ. ಅತ್ಯುತ್ತಮವಾದಂಥ ಗ್ರಾಮ ಪಂಚಾಯತ್ ವ್ಯವಸ್ಥೆಯನ್ನು ಹೊಂದಿರ್ತಾರೆ ಇವರು. ಪ್ರತಿ ಗ್ರಾಮ ತನ್ನದೇ ಆದಂಥ ಒಂದು ಸಭೆಗಳನ್ನು ಹೊಂದಿರ್ತದೆ. ಸಭೆಗೆ ಏನಂತ ಕರಿತಿರ್ತಾರೆ ಅಂದರೆ ಊರು ಮತ್ತು ಸಭೆ ಎಂಬ ಒಂದು ಹೆಸರಿನಿಂದ ಸಭೆಯನ್ನು ಕರಿತಿರ್ತಾರೆ. ಸ್ವತಂತ್ರವಾಗಿ ಆಡಳಿತ ನಡೆಸುವಂಥ ಸಂಪೂರ್ಣ ಅಧಿಕಾರ ಈ ಒಂದು ಸಭೆಗಳಿಗೆ ಇರ್ತದೆ ನೋಡ್ರಿ. ಎಲ್ಲ ವ್ಯಕ್ತಿಗಳು ಸ್ವತಂತ್ರವಾಗಿ ಆಡಳಿತ ನಡೆಸುವಂಥ ಸಂಪೂರ್ಣ ಅಧಿಕಾರವೂ ಇರ್ತದೆ ಈ ಒಂದು ಆಡಳಿತದಲ್ಲಿ. ನೆಕ್ಸ್ಟ್, ಚೋಳರ ಗ್ರಾಮಾಡಳಿತದಲ್ಲಿ ಸಮಿತಿಗಳ ಸದಸ್ಯರನ್ನು ಆಯ್ಕೆ ಮಾಡಲು ಬಳಸುತ್ತಿದ್ದ ಚುನಾವಣೆ ಪದ್ಧತಿ ಹೆಸರು ಏನಂತ ಕೇಳಿದ್ದಾರೆ. ಎಲೆಕ್ಷನ್ ಸಿಸ್ಟಮ್ನ ಒಂದು ಹೆಸರು ಏನಂತ ಕೇಳಿದ್ದಾರೆ ನೋಡಿರಿ.
ಯಾವ ರೀತಿಯಾಗಿ ಇವರು ಎಲೆಕ್ಷನ್ ಮಾಡಿಗೆಸಿಂದ ಗ್ರಾಮಾಡಳಿತದಲ್ಲಿ ಸದಸ್ಯರನ್ನು ಆಯ್ಕೆ ಮಾಡಿಕೊಳ್ತಿದ್ರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಆಪ್ಷನ್ ಸಿ ಕುಂಡವಲೈ ಪದ್ಧತಿ ಅಂತ ಕರಿತೀವಿ ನಾವು. ಕುಂಡವಲೈ ಪದ್ಧತಿ ಮೂಲಕ ಇವರು ಆಯ್ಕೆಯನ್ನು ಮಾಡ್ತಿರ್ತಾರೆ ನೋಡ್ರಿ. ಕುಂಡವಲಯದ ಏನಪ್ಪ ಅಂತಂದರೆ ಇದಕ್ಕೆ ಮಡಿಕೆ ಅಥವಾ ಮಡಿಕೆ ಅಂತ ಕರಿತೀವಿ ನಾವು. ಏನು ಮಡಿಕೆ ಇರುತ್ತಲ್ಲ, ಮಡಿಕೆ ಆಗಿರ್ಬೋದು ಅಥವಾ ತಾಳಗೇರಿ, ಇದರ ಒಂದು ಅರ್ಥವನ್ನು ಹೇಳ್ತದೆ ಕುಂಡವಲಯ ಅಂದ್ರೆ. ಆ ಒಂದು ಮಡಿಕೆಯಲ್ಲಿ ಈ ಒಂದು ಮಡಿಕೆ ಇರುತ್ತೆ ಅಂತ ತಿಳ್ಕೊಳ್ಳಿ. ಆ ಒಂದು ಮಡಿಕೆಯಲ್ಲಿ ಏನು ಮಾಡ್ತಿದ್ರಪ್ಪ ಅಂತಂದರೆ ಆ ಒಂದು ಅಲ್ಲಿರುವಂಥ ಸದಸ್ಯರ ಹೆಸರುಗಳನ್ನು ಚೀಟಿಯ ಮೂಲಕ ಅದರಲ್ಲಿ ಹಾಕ್ತಿರ್ತಾರೆ. ಚೀಟಿಯನ್ನು ಹಾಕಿಗೆಸಿಂದ ಚಿಕ್ಕ ಮಕ್ಕಳಿಂದ ಆ ಒಂದು ಚೀಟಿಯನ್ನು ತೆಗೆಸಿ ಅದರಲ್ಲಿ ಯಾರದ್ದು ಹೆಸರು ಬಂದಿರ್ತದೋ ಆ ಹೆಸರಿನ ವ್ಯಕ್ತಿ ಏನಪ್ಪ ಅಂತಂದರೆ ಆ ಒಂದು ಗ್ರಾಮದ ಅಧ್ಯಕ್ಷನಾಗಿ ಆ ಒಂದು ಗ್ರಾಮಾಡಳಿತವನ್ನು ನೋಡಿಕೊಳ್ತಿರ್ತಾನೆ. ಈ ರೀತಿಯಾದಂಥ ಒಂದು ಆಡಳಿತ, ಗ್ರಾಮಾಡಳಿತ ಈ ಒಂದು ಚೋಳರ ಕಾಲದಲ್ಲಿ ಇರ್ತದೆ ನೋಡ್ರಿ. ನೆಕ್ಸ್ಟ್ ಹೋಗೋಣ. ಕುಂಡವಲಯ ಪದ್ಧತಿ ಮತ್ತು ಚೋಳ ಗ್ರಾಮ ಆಡಳಿತದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವಂಥ ಪ್ರಸಿದ್ಧ ಶಾಸನ ಯಾವುದಂತ ಕೇಳಿದ್ದಾರೆ. ಇಲ್ಲಿ ನೋಡ್ರಿ, ಚೋಳರ ಗ್ರಾಮಾಡಳಿತದ ಬಗ್ಗೆ ಸಂಪೂರ್ಣ ಮಾಹಿತಿ ನೀಡುವಂಥ ಪ್ರಸಿದ್ಧ ಶಾಸನ ಅಂತ ಕೇಳಿದ್ದಾರೆ ನೋಡ್ರಿ. ಇದು ಸರಿಯಾದ ಹತ್ರ ಆಪ್ಷನ್ಸ್ ಸಿ ನೋಡಿ, ಉತ್ತರ ಮೇರೂರು ಶಾಸನ. ಉತ್ತರ ಮೇರೂರು ಶಾಸನ ಏನಪ್ಪ ಅಂತಂದರೆ ಚೋಳರ ಗ್ರಾಮಾಡಳಿತದ ಬಗ್ಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಹೇಳುತ್ತದೆ. ಇದು 1ನೇ ಪರಾಂತಕ ಇದನ್ನು ರಚನೆ ಮಾಡೋದು ನೋಡ್ರಿ. 1ನೇ ಪರಾಂತಕ ಅಂತಲೇ ಹೇಳ್ತೀವಿ. 1ನೇ ಪರಾಂತಕ ಇದನ್ನು ಬರೆಯುತ್ತಾನೆ. ಓಕೆ, ಉತ್ತರ ಮೇರೂರು ಶಾಸನ. 1ನೇ ಪರಾಂತಕ ಚೋಳ ಏನು ಮಾಡ್ತಾನಂದರೆ ಆತನ ಕಾಲದಲ್ಲಿ ಬರೆಯುತ್ತಾನೆ ಅಂತಲೇ ಹೇಳ್ಬೋದು. ಇದು ತಮಿಳುನಾಡಿನ ಒಂದು ಕಾಂಚೀಪುರಂನಲ್ಲಿ ಕಂಡು ಬರ್ತದೆ. ಉತ್ತರ ಮೇರೂರು ಶಾಸನ ಚೋಳರ ಸ್ಥಳೀಯ ಆಡಳಿತ ಮತ್ತು ಚುನಾವಣೆ ಪ್ರಕ್ರಿಯೆ ಬಗ್ಗೆ ಅತ್ಯಂತ ಒಂದು ನಿಖರವಾದ ಒಂದು ವಿವರಣೆಯನ್ನು ನೀಡ್ತದೆ ನೋಡ್ರಿ. ಚೋಳರ ಒಂದು ಸ್ಥಳೀಯ ಆಡಳಿತ ಅಥವಾ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುವಂಥ ಒಂದು ಶಾಸನ ಯಾವುದಪ್ಪ ಅಂತಂದರೆ ಈ ಒಂದು ಉತ್ತರ ಮೇರೂರು ಶಾಸನ. ಓಕೆ, ಉತ್ತರ ಮೇರೂರು ಶಾಸನ ಚೋಳರ ಗ್ರಾಮಾಡಳಿತದ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ನೆಕ್ಸ್ಟ್ ಹೋಗೋಣ. ಉತ್ತರ ಭಾರತದ ಮೇಲೆ ದಾಳಿ ಮಾಡಿ ಗಂಗಾ ನದಿಯವರೆಗೂ ಸಾಮ್ರಾಜ್ಯ ವಿಸ್ತರಿಸಿ ಗಂಗೈಕೊಂಡ ಚೋಳ ಎಂಬ ಒಂದು ಬಿರುದನ್ನು ಪಡೆದಂಥ ದೊರೆ ಯಾರು ಅಂತ ಕೇಳಿದ್ದಾರೆ. ಗಂಗೆಯನ್ನು ಜಯಿಸಿದವನು ಅಂತ ಹೇಳ್ತೀವಿ ನಾವು. ಗಂಗೈಕೊಂಡ ಚೋಳ ಅಂತ ಬಿರುದನ್ನು ಹೊಂದಿರುವಂಥ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 1ನೇ ರಾಜೇಂದ್ರ ಚೋಳ. ಈ ಪ್ರಶ್ನೆ ಆಗಿದೆ ಎಕ್ಸಾಮ್ನಲ್ಲಿ, ಈ ಒಂದು ಪ್ರಶ್ನೆ ಆಗಿರುತ್ತೆ ನೋಡ್ರಿ. ಗಂಗೈಕೊಂಡ ಚೋಳ ಎಂದು ಯಾರ ಬಿರುದು ಅಂತ ಕೇಳಿದ್ದಾರೆ. ಯಾರು? 1ನೇ ರಾಜೇಂದ್ರ ಚೋಳ ಗಂಗೈಕೊಂಡ ಚೋಳ ಎಂಬ ಒಂದು ಬಿರುದನ್ನು ಹೊಂದಿರ್ತಾನೆ. ಓಕೆ, 1ನೇ ರಾಜೇಂದ್ರ ಚೋಳ. ಆಪ್ಷನ್ಸ್ ಬಿ ಸರಿಯಾಗಿದೆ ನೋಡ್ರಿ. ರಾಜರಾಜ ಚೋಳನ ಮಗನಾಗಿರುವಂಥ 1ನೇ ರಾಜೇಂದ್ರ ಚೋಳ ಏನಪ್ಪ ಅಂತಂದರೆ ಬಂಗಾಳದ ಪಾಲವಂಶದ ರಾಜ ಮೈಪಾಲನನ್ನು ಸೋಲಿಸಿಗೆಸಿಂದ ಗಂಗಾ ನದಿ ತೀರದವರೆಗೆ ವಿಜಯ ಪತಾಕೆಯನ್ನು ಹಾರಿಸಿರ್ತಾನೆ. ಅದಕ್ಕಾಗಿ ಗಂಗೈಕೊಂಡ ಚೋಳ ಎಂಬ ಒಂದು ಬಿರುದನ್ನು ಹೊಂದಿರ್ತಾನೆ ನೋಡ್ರಿ. ಯಾರು? 1ನೇ ರಾಜೇಂದ್ರ ಚೋಳ. ಇದು ಕೂಡ ಇಂಪಾರ್ಟೆಂಟ್ ಆಗಿದೆ ಅಂತ ಹೇಳ್ತೀನಿ ನೋಡ್ರಿ. ಗಂಗೈಕೊಂಡ ಚೋಳ ಯಾರು ಬಿರುದು ಪಡೆದಂಥ ವ್ಯಕ್ತಿ ಯಾರಂದ್ರೆ 1ನೇ ರಾಜೇಂದ್ರ ಚೋಳ. ನೆಕ್ಸ್ಟ್, ಗಂಗಾ ನದಿ ತೀರದ ವಿಜಯದ ಒಂದು ಸ್ಮರಣಾರ್ಥವಾಗಿ 1ನೇ ರಾಜೇಂದ್ರ ಚೋಳನು ನಿರ್ಮಿಸಿದ ಹೊಸ ರಾಜಧಾನಿ ಯಾವುದಂತ ಕೊಟ್ಟಿದ್ದಾರೆ. ಈಗೇನು ಗಂಗೈಕೊಂಡ ಚೋಳ ಅಂತ ಬಿರುದನ್ನು ಪಡೆದುಕೊಂಡಲ್ಲ 1ನೇ ರಾಜೇಂದ್ರ ಚೋಳ, ಈ ಒಂದು ಗಂಗಾ ನದಿ ತೀರದ ವಿಜಯದ ಸ್ಮರಣಾರ್ಥವಾಗಿ ಏನು ಮಾಡಿರ್ತಾನಂದರೆ ಒಂದು ಹೊಸ ರಾಜಧಾನಿಯನ್ನು ನಿರ್ಮಿಸ್ತಿರ್ತಾನೆ. ಆ ರಾಜಧಾನಿ ಯಾವುದಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಇದೆ ನೋಡಿ. ಹೆಸರಲ್ಲೇ ನಾವು ನೋಡ್ಬೋದು, ಗಂಗೈಕೊಂಡ ಚೋಳಪುರಂ ಎಂಬ ಒಂದು ಹೊಸ ನಗರವನ್ನು ನಿರ್ಮಾಣ ಮಾಡ್ತಾನೆ. ಈ ಒಂದು ಗಂಗಾ ನದಿ ತೀರದ ಒಂದು ವಿಜಯದ ಸ್ಮರಣಾರ್ಥವಾಗಿ. ಓಕೆ, ಗಂಗೈಕೊಂಡ ಚೋಳಪುರಂ ತನ್ನ ಒಂದು ಐತಿಹಾಸಿಕ ವಿಷಯದ ಸಂಕೇತವಾಗಿ ಗಂಗೈಕೊಂಡ ಚೋಳಪುರಂ ಎಂಬ ಒಂದು ಹೊಸ ನಗರವನ್ನು ನಿರ್ಮಾಣ ಮಾಡ್ತಾನೆ ಅಂತ ಹೇಳ್ಬೋದು. ಇದನ್ನು ತನ್ನ ರಾಜಧಾನಿಯಾಗಿ ಮಾಡಿಕೊಳ್ತಾನೆ. ಅಲ್ಲೊಂದು ಬೃಹತ್ ಶಿವ ದೇವಾಲಯನೂ ಕೂಡ ಕಟ್ಟುತ್ತಾನೆ ನೋಡ್ರಿ. ಈ ಒಂದು ಗಂಗೈಕೊಂಡ ಚೋಳಪುರಂನಲ್ಲಿ ಶಿವ ದೇವಾಲಯನೂ ಕೂಡ ಕಟ್ಟುತ್ತಾನೆ, ಶಿವ ದೇವಾಲಯ. ಓಕೆ, ನೆಕ್ಸ್ಟ್ ನೋಡೋಣ. ಬಲಿಷ್ಠ ನೌಕಾಪಡೆಯ ಮೂಲಕ ಕಡಲಾಚೆಗಿನ ಒಂದು ಶ್ರೀ ವಿಜಯ ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿಗೆಸಿಂದ ಜಯ ಗಳಿಸಿದ ಏಕೈಕ ಭಾರತೀಯ ದೊರೆ ಯಾರು ಅಂತ ಕೇಳಿದ್ದಾರೆ. ಅಂದರೆ ಇಂಡೋನೇಷ್ಯಾ, ಮಲೇಷ್ಯಾ. ಈಗ ಇಂಡೋನೇಷ್ಯಾ, ಮಲೇಷ್ಯಾ ಅಂತ ಕರಿತೀವಿ ನಾವು. ಈಗಿನೂ ಇಂಡೋನೇಷ್ಯಾ, ಮಲೇಷ್ಯಾ ಅಂತ ಕರಿತೀವಿ. ಆ ಒಂದು ಕಡಲಾಚೆಗಿನ ಒಂದು ಪ್ರಮುಖ ಒಂದು ಸಾಮ್ರಾಜ್ಯ ಅಂತ ಹೇಳ್ಬೋದು. ಭಾರತದ ದೊರೆ ಯಾರಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ, 1ನೇ ರಾಜೇಂದ್ರ ಚೋಳನೇ ಇರ್ತಾನೆ. ಇದು ಕೂಡ 1ನೇ ರಾಜೇಂದ್ರ ಚೋಳ ತಮ್ಮ ವ್ಯಾಪಾರಿಗಳಿಗೆ ಅಡ್ಡಿ ಉಂಟು ಮಾಡುತ್ತಿದ್ದಂಥ ಶ್ರೀ ವಿಜಯ ಸಾಮ್ರಾಜ್ಯದ ಮೇಲೆ ಆತನ ಬೃಹತ್ ನೌಕಾಪಡೆಯನ್ನು ಕಳಿಸಿಗೆಸಿಂದ ಜಯ ಸಾಧಿಸ್ತಾನೆ ಅಂತ ಹೇಳ್ಬೋದು. ಅದರ ಜೊತೆಗೆ ಆಗ್ನೇಯ ಏಷ್ಯಾದಲ್ಲಿ ಕೂಡ ಚೋಳರ ಒಂದು ಪ್ರಭಾವ ಬೀರುತ್ತದೆ ಇದರ ದೇಶದಿಂದ.
ಒಂದನೇ ರಾಜೇಂದ್ರ ಚೋಳ ಏನು ಮಾಡ್ತಾನೆ ಅಂದರೆ ನೌಕಾಪಡೆಯನ್ನು ಕಳಿಸಿಕೊಂಡು ಆ ಒಂದು ಶ್ರೀ ವಿಜಯ ರಾಜ ಏನಿದೆ ಆ ಒಂದು ಸಾಮ್ರಾಜ್ಯದ ಮೇಲೆ ದಾಳಿ ಮಾಡಿ ಜಯಿಸ್ತಾನೆ ಅಂತ ಹೇಳ್ಬೋದು. ಒಂದನೇ ರಾಜೇಂದ್ರ ಚೋಳ. ನೆಕ್ಸ್ಟ್, ಚೋಳರ ಕಾಲದಲ್ಲಿ ಅತ್ಯಂತ ಪ್ರಸಿದ್ಧವಾಗಿದ್ದ ಮತ್ತು ಉತ್ಕೃಷ್ಟ ಕುಶಲ ಕಲೆಗಳಿಗೆ ಜಗತ್ ಪ್ರಸಿದ್ಧವಾದ ಲೋಹದ ಅಂದರೆ ಕಂಚಿನ ಅಂತ ಹೇಳ್ಬೋದು. ಇದರ ಮೂರ್ತಿ ಯಾವುದಂತ ಕೊಟ್ಟಿದ್ದಾರೆ, ಕಂಚಿನ ಮೂರ್ತಿ ಯಾವುದಂತ ಕೊಟ್ಟಿದ್ದಾರೆ ನೋಡಿರಿ. ಇವ್ರ ಕಾಲದಲ್ಲಿರುವಂಥ ಒಂದು ಪ್ರಮುಖವಾದಂಥ ಕಂಚಿನ ಮೂರ್ತಿ ಯಾವುದಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ನಟರಾಜ ಮೂರ್ತಿ ಅಂತ ಹೇಳ್ತೀವಿ. ನಟರಾಜ ಮೂರ್ತಿ ಪ್ರಮುಖ ಒಂದು ಮೂರ್ತಿಯಾಗಿದೆ ಅಂತ ಹೇಳ್ತೀವಿ ನೋಡ್ರಿ. ಶಿವತಾಂಡವ ನೃತ್ಯ ಮಾಡುತ್ತಿರುವಂಥ ಭಂಗಿಯಲ್ಲಿರುವಂಥ ನಟರಾಜನ ಕಂಚಿನ ಮೂರ್ತಿ ಏನಪ್ಪ ಅಂತಂದರೆ ಚೋಳರ ಲೋಹಶಾಸ್ತ್ರ ಕಲೆಗೆ ಜಗತ್ ಪ್ರಸಿದ್ಧ ಆಗಿದೆ ಅಂತ ಹೇಳ್ತೀವಿ. ನಟರಾಜನ ಮೂರ್ತಿ ಇದು ಕಂಚಿನ ಮೂರ್ತಿ ಚೋಳರ ಕಾಲದಲ್ಲಿ ಪ್ರಸಿದ್ಧಿಯನ್ನು ಪಡೆದುಕೊಂಡಿರ್ತದೆ. ನೆಕ್ಸ್ಟ್, ತಮಿಳು ಭಾಷೆಯ ಶ್ರೇಷ್ಠ ಮಹಾಕಾವ್ಯದ ಒಂದು ರಾಮಾವತಾರವನ್ನು ಚೋಳರ ಕಾಲದಲ್ಲಿ ಯಾರು ರಚಿಸಿದರು ಅಂತ ಕರೆದಿದ್ದಾರೆ. ಇದನ್ನು ಕಂಬ ರಾಮಾಯಣ ಎಂದು ಕೂಡ ಕರೀತಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಕಂಬ ನೋಡ್ರಿ. ಕಂಬ ರಾಮಾಯಣ ಅಂತ ಕರೀತಾರೆ. ಇದಕ್ಕೆ ಕಂಬನವರು ನಿರ್ಮಾಣ ಮಾಡ್ತಾರೆ. ಇದಕ್ಕೆ ರಾಮಾವತಾರಂ ಅಂತ ಕೂಡ ಕರೀತಾರೆ. ಕಂಬನ ಏನಪ್ಪ ಅಂತಂದರೆ ಚೋಳ ಸಾಮ್ರಾಜ್ಯದ ಪ್ರಸಿದ್ಧವಾದಂಥ ಕವಿಯಾಗಿರ್ತಾನೆ ನೋಡ್ರಿ. ಕವಿ ಚಕ್ರವರ್ತಿ ಕಂಬನವರು ಏನಂದರೆ 3ನೇ ಕುಲೋತ್ತುಂಗನ ಚೋಳದ ಆಸ್ಥಾನದಲ್ಲಿ ಇರ್ತಾರೆ. ವಾಲ್ಮೀಕಿ ರಾಮಾಯಣ ಆಧರಿಸಿಗೆಸಿಂದ ತಮಿಳಿನಲ್ಲಿ ಈ ಒಂದು ಕಂಬನ್ನು ರಚನೆ ಮಾಡುತ್ತಾನೆ. ಚೋಳರ ಕಾಲದ ಒಂದು ಸಾಹಿತ್ಯ ರತ್ನ ಆಗಿದೆ ಅಂತಲೇ ಹೇಳ್ಬೋದು ಇದು. ನೆಕ್ಸ್ಟ್, ಚೋಳರ ಒಂದು ಕಾಲದಲ್ಲಿ ಬ್ರಾಹ್ಮಣರಿಗೆ ದಾನವಾಗಿ ನೀಡಲಾಗುತ್ತಿದ್ದ ತೆರಿಗೆ ಮುಕ್ತ ಭೂಮಿ ಅಥವಾ ಗ್ರಾಮಗಳನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಗ್ರಾಮಗಳನ್ನು ಏನೆಂದು ಕರೆಯುತ್ತಿದ್ದರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಬ್ರಹ್ಮದೇಹ ಅಂತ ಕರಿತಿರ್ತಾರೆ. ಬ್ರಹ್ಮದೇಹ ಅಂತ ಕರಿತಿರ್ತಾರೆ ನೋಡ್ರಿ. ಬ್ರಾಹ್ಮಣಿಗೆ ದಾನವಾಗಿ ನೀಡಲಾಗುತ್ತಿದ್ದ ತೆರಿಗೆ ಮುಕ್ತ ಭೂಮಿಯನ್ನು ಬ್ರಹ್ಮದೇಹಿ ಅಂತ ಕರಿತಿರ್ತಾರೆ. ಓಕೆ. ಬ್ರಾಹ್ಮಣರು ವಿದ್ವಾಂಸರು ಮತ್ತು ಅರ್ಚಕರಿಗೆ ನೀಡುತ್ತಿದ್ದ ಈ ಒಂದು ಗ್ರಾಮಗಳನ್ನು ಮಹಾಸಭೆ ಮೂಲಕ ಆಡಳಿತ ನಡೆಸ್ತಿರ್ತವೆ. ಇಲ್ಲಿ ಏನಪ್ಪ ಅಂತಂದರೆ ಭೂಕಂದಾಯ ವಿನಾಯಿತಿ ನೀಡಲಾಗ್ತಿರ್ತದೆ. ದೇವದಾನ ಅಂದರೆ ಏನಂದರೆ ದೇವಾಲಯಗಳಿಗೆ ನೀಡುತ್ತಿದ್ದ ಭೂಮಿಯನ್ನು ದೇವಾಲಯ ಅಂತ ಕರಿತಾರೆ ನೋಡ್ರಿ. ದೇವಾಲಯ ಅಂದರೆ ಏನಪ್ಪ ಅಂತಂದರೆ ದೇವದಾನ ಅಂದರೆ ದೇವಾಲಯಗಳಿಗೆ ನೀಡುತ್ತಿರುವಂಥ ಭೂಮಿಯನ್ನು ನಾವು ದೇವದಾನ ಎಂದು ಕರಿತಿರ್ತಾರೆ ಚೋಳರ ಕಾಲದಲ್ಲಿ. ನೆಕ್ಸ್ಟ್ ಹೋಗೋಣ. ಚೋಳರ ಆಡಳಿತದಲ್ಲಿ ಜೈನ ಸಂಸ್ಥೆಗಳಿಗೆ ದಾನವಾಗಿ ನೀಡಲಾಗುತ್ತಿದ್ದ ಭೂಮಿಯನ್ನು ಏನೆಂದು ಕರೆಯುತ್ತಿದ್ದರು. ಜೈನ ಸಂಸ್ಥೆಗಳಿಗೆ ನೀಡುತ್ತಿರುವಂಥ ಭೂಮಿ. ಇದಕ್ಕೆ ಸರಿಯಾದ ಉತ್ತರ ಪಳ್ಳಿ ಚಂದಮ್ ಅಂತ ಕರಿತಿರ್ತಾರೆ ನೋಡ್ರಿ. ಇದು ಜೈನ ಸಂಸ್ಥೆಗಳಿಗೆ ನೀಡುತ್ತಿರುವಂಥ ಭೂಮಿ ಅಂತ ಕರಿತೀವಿ ನಾವು, ಪಳ್ಳಿ ಚಂದಮ್. ಓಕೆ. ಚೋಳರು ಏನಪ್ಪ ಅಂತಂದರೆ ಸೇವರಾಗಿರ್ತಾರೆ ನೋಡ್ರಿ. ಜೊತೆಗೆ ಇತರ ಧರ್ಮದ ಕೂಡ ಆಶ್ರಯ ನೀಡ್ತಿರ್ತಾರೆ. ಜೈನ ಮಠಗಳು ಬಸದಿಗಳಿಗೆ ದಾನವಾಗಿ ನೀಡುತ್ತಿದ್ದ ಜಮೀನು ಭೂಮಿಯನ್ನು ಪಳ್ಳಿ ಚಂದಮ್ ಎಂದು ಕರಿತಿರ್ತಾರೆ ನೋಡ್ರಿ. ಪಳ್ಳಿ ಚಂದಮ್. ಜೈನರಿಗೆ ನೀಡುವಂಥ ಭೂಮಿಯನ್ನು ಪಳ್ಳಿ ಚಂದಮ್ ಎಂದು ಕರಿತಿರ್ತಾರೆ. ನೆಕ್ಸ್ಟ್, ತಮಿಳುನಾಡಿನ ಒಂದು ಧಾರಾಸುರಂನಲ್ಲಿರುವಂಥ ಸುಂದರವಾದ ಮತ್ತು ಯುನೆಸ್ಕೋ ಮಾನ್ಯತೆ ಪಡೆದಂಥ ಐರಾವತೇಶ್ವರ ದೇವಾಲಯವನ್ನು ಯಾರು ನಿರ್ಮಿಸಿದರು ಅಂತ ಕೊಟ್ಟಿದ್ದಾರೆ. ಐರಾವತೇಶ್ವರ ದೇವಾಲಯ. ಸರಿಯಾದ ಉತ್ತರ 2ನೇ ರಾಜೇಂದ್ರ ಚೋಳ ನೋಡ್ರಿ. 2ನೇ ರಾಜರಾಜ ಚೋಳ ಅಂತ ಕರಿತಾವೆ. ಆಪ್ಷನ್ ಸಿ. 2ನೇ ರಾಜರಾಜ ಚೋಳ ನಿರ್ಮಾಣ ಮಾಡ್ತಾನೆ. 12ನೇ ಶತಮಾನದಲ್ಲಿ 2ನೇ ರಾಜ ಚೋಳನಿಂದ ನಿರ್ಮಿತವಾದ ಈ ಒಂದು ದೇವಾಲಯ ಏನಂದರೆ ಚೋಳರ ಕಲೆ ಮತ್ತು ವಾಸ್ತುಶಿಲ್ಪದ ಒಂದು ಅತ್ಯಂತ ಸಂಕೀರ್ಣ ಕೆತ್ತನೆ ಆಗಿದೆ ಅಂತಲೇ ಹೇಳ್ತೀವಿ. ನೆಕ್ಸ್ಟ್, ವ್ಯಾಪಾರವನ್ನು ಉತ್ತೇಜಿಸಲು ಸುಂಕಗಳನ್ನು ಮತ್ತು ರದ್ದುಪಡಿಸಿ ಸುಂಗಂ ತರವಿತ ಚೋಳನ್ ಎಂಬ ಒಂದು ಬಿರುದನ್ನು ಪಡೆದಂಥ ದೊರೆ ಯಾರಂತ ಕೊಟ್ಟಿದ್ದಾರೆ. ಅಂದರೆ ಈ ಒಂದು ವ್ಯಾಪಾರ ಉತ್ತೇಜದ ಸುಂಕವನ್ನು ರದ್ದು ಮಾಡ್ತಾನೆ, ಸುಂಕವನ್ನು ನಿರ್ಮೂಲನೆ ಮಾಡಿದವನು ಯಾರಂತ ಕೊಟ್ಟಿದ್ದಾರೆ. ಬಿರುದನ್ನು ಪಡೆದಂಥ ರಾಜ್ಯ ಯಾರಂತ ಕೊಟ್ಟಿದ್ದಾರೆ. 1ನೇ ಉತ್ತರ ಸರಿಯಾಗಿದೆ ನೋಡಿ. 1ನೇ ಕುಲೋತ್ತುಂಗ ಚೋಳ ಈ ಒಂದು ಬಿರುದನ್ನೇ ಪಡೆದುಕೊಳ್ಳುತ್ತಾನೆ. ಸುಂಗಂ ತರವಿತ ಚೋಳನ್ ಎಂಬ ಒಂದು ಬಿರುದನ್ನು ಪಡಿತಾನೆ ನೋಡ್ರಿ, ಕುಲೋತ್ತುಂಗ ಚೋಳ. ಈತೇನಪ್ಪ ಅಂತಂದ್ರೆ ಆಂತರಿಕ ಮತ್ತು ವಿದೇಶಿ ವ್ಯಾಪಾರವನ್ನು ಹೆಚ್ಚಿಸಲು ಎಲ್ಲ ಒಂದು ಅನಗತ್ಯ ಸುಂಕವನ್ನು ತೆಗೆದುಹಾಕ್ತಾನೆ ಈತ. ಜೊತೆಗೆ ಈತನು ಚಾಲುಕ್ಯ ಮತ್ತು ಚೋಳ ವಂಶದ ಸ್ಥಾಪಕ ಎಂದು ಕೂಡ ಕರೀತಾರೆ ನೋಡ್ರಿ. ಚಾಲುಕ್ಯ ಮತ್ತು ಚೋಳ ವಂಶದ ಸ್ಥಾಪಕ ಎಂದು ಯಾರು ಕರೀತಾರೆ? 1ನೇ ಕುಲೋತ್ತುಂಗ ಚೋಳನನ್ನು. ಯಾಕಪ್ಪ ಅಂತಂದರೆ ಇವರ ತಂದೆ ಚೋಳರ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರ್ತಾನೆ, ತಾಯಿ ಚಾಲುಕ್ಯ ಸಾಮ್ರಾಜ್ಯಕ್ಕೆ ಸಂಬಂಧಿಸಿರ್ತಾಳೆ. ಅದಕ್ಕಾಗಿ
ಇವರ ಮಗ ಆಗಿರುವಂಥ ಕುಲೋತ್ತುಂಗ ಚೋಳ ಏನಪ್ಪ ಅಂತಂದರೆ ಇವ ಚಾಲುಕ್ಯ ಮತ್ತು ಚೋಳ ವಂಶದ ಸ್ಥಾಪಕ ಎಂಬ ಒಂದು ಬಿರುದನ್ನು ಕೂಡ ಇರ್ತದೆ. ನೆಕ್ಸ್ಟ್, ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಸಾಮ್ರಾಜ್ಯವನ್ನು ಪ್ರಾಂತ್ಯಗಳಾಗಿ ವಿಂಗಡಿಸಲಾಗುತ್ತಿತ್ತು. ಈ ಒಂದು ಪ್ರಾಂತ್ಯಗಳನ್ನು ಏನೆಂದು ಕರಿತಿದ್ರು ಅಂತ ಕೊಟ್ಟಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಂಡಲ ಎಂದು ಕರಿತಿರ್ತಾರೆ ನೋಡಿರಿ. ಪ್ರಾಂತ್ಯಗಳನ್ನು ಮಂಡಲ ಆಗಿ ವಿಂಗಡಣೆ ಮಾಡ್ತಿರ್ತಾರೆ. ಓಕೆ, ಪ್ರಾಂತ್ಯಗಳನ್ನು ಮಂಡಲ ಅಂತ ಮಾಡ್ತಿರ್ತಾರೆ. ಅದೇ ರೀತಿಯಾಗಿ ನಾಡನ್ನು ಒಳನಾಡು ಅಂತ ಮಾಡ್ತಿರ್ತಾರೆ ಅಥವಾ ಜಿಲ್ಲೆ. ಅದೇ ರೀತಿಯಾಗಿ ಹಳ್ಳಿಯ ಸಮೂಹವನ್ನು ಕುರ್ರಮ್ ಎಂದು ಕರಿತಿರ್ತಾರೆ ನೋಡಿ. ಕುರ್ರಮ್ ಎಂಬುದೇನಪ್ಪ ಅಂತಂದರೆ ಚೋಳರ ಕಾಲದ ಒಂದು ಹಳ್ಳಿಯ ಸಮೂಹ ಆಗಿರ್ತದೆ. ನೆಕ್ಸ್ಟ್ ಹೋಗೋಣ. ತಂಜಾವೂರಿನ ಬೃಹದೇಶ್ವರ ಒಂದು ದೇವಾಲಯವನ್ನು ಭಾರತೀಯ ವಾಸ್ತುಶಿಲ್ಪದ ಯಾವ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ದ್ರಾವಿಡ ಶೈಲಿ ನೋಡಿ. ಆಪ್ಷನ್ಸ್ ಸಿ ಸರಿಯಾದ ಉತ್ತರ ಆಗಿದೆ. ಈ ಒಂದು ಬೃಹದೇಶ್ವರ ದೇವಾಲಯ ನಿರ್ಮಾಣ ಮಾಡಿದ ಯಾವ ಶೈಲಿಯಲ್ಲಿ ಅಂದರೆ ದ್ರಾವಿಡ ಶೈಲಿಯಲ್ಲಿ ನಿರ್ಮಾಣ ಆಗುತ್ತದೆ. ಓಕೆ, ದ್ರಾವಿಡ ಶೈಲಿಯಲ್ಲಿ ಇವು ಬೃಹದೇಶ್ವರ ಕಟ್ತಾರೆ ನೋಡ್ರಿ. ದ್ರಾವಿಡ ಶೈಲಿಯಲ್ಲಿ ವಾಸ್ತುಶಿಲ್ಪಕ್ಕೆ ಚೋಳರ ಕಾಲದ ಉತ್ತುಂಗಕ್ಕೆ ಇರ್ತದೆ. ಇದು ಯಾವ ರೀತಿಯಾಗಿರುತ್ತೆ ಅಂದರೆ ವಿಮಾನ ಮತ್ತು ಬೃಹತ್ ನಂದಿ ದೊಡ್ಡ ಪ್ರಾಕಾರಗಳ ಶೈಲಿ ಲಕ್ಷಣಗಳಾಗಿರ್ತವೆ. ಅಂದರೆ ವಿಮಾನ ಅಂದರೆ ಗೋಪುರ ಅಂತ ಇರ್ತವಲ್ಲ, ಈ ರೀತಿಯಾದಂಥ ಗೋಪುರ ರೀತಿಯಲ್ಲಿ ಕಟ್ಟುತ್ತಿರ್ತಾರೆ ಇವರು. ಗುಡಿ ಕಟ್ಟುತ್ತಿರ್ತಾರೆ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಹೋಗೋಣ. ಕ್ರಿಸ್ತಶಕ 949ರಲ್ಲಿ ನಡೆದಂಥ ಪ್ರಸಿದ್ಧ ತಕ್ಕೋಳಂ ಕದನದಲ್ಲಿ ಚೋಳರ ರಾಜ 1ನೇ ಪರಾಂತಕನನ್ನು ಸೋಲಿಸಿದ ರಾಷ್ಟ್ರಕೂಟರ ದೊರೆ ಯಾರು ಅಂತ ಕೊಟ್ಟರು. ರಾಷ್ಟ್ರಕೂಟರ ದೊರೆ ಯಾರು? ಈ ಒಂದು ತಕ್ಕೋಳಂ ಕದನದಲ್ಲಿ ಸೋಲಿಸಿರುವಂಥ 1ನೇ ರಾಜ ಅಂತ ಪರಾಂತಕ ಸೋಲಿಸಿದಂಥ ರಾಷ್ಟ್ರಕೂಟರ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ 3ನೇ ಕೃಷ್ಣ ಅಂತ ಹೇಳ್ಬೋದು ನಾವು. ರಾಷ್ಟ್ರಕೂಟರ ಬಗ್ಗೆ ಬಂದಾಗ ಇದನ್ನು ನೋಡ್ತೀವಿ ನಾವು. 3ನೇ ಕೃಷ್ಣ. ರಾಷ್ಟ್ರಕೂಟರ ಒಂದು ಪ್ರಬಲ ರಾಜ ಆಗಿರುವಂಥ 3ನೇ ಕೃಷ್ಣ ಏನು ಮಾಡ್ತಾನಂದರೆ ತಕ್ಕೋಳಂ ಕದನದಲ್ಲಿ ಚೋಳರನ್ನು ಹೀನಯಾನವಾಗಿ ಸೋಲಿಸಿದ ತೊಂಡೈ ಮಂಡಲಂ ಪ್ರದೇಶವನ್ನು ವಶಪಡಿಸಿಕೊಳ್ತಾನೆ. ಚೋಳರ ಯುವರಾಜ ರಾಜಾದಿತ್ಯ ಇದರಲ್ಲಿ ಕೊಲೆ ಆಗುತ್ತಾನೆ ಅಂತ ಹೇಳ್ತೀವಿ ನಾವು. ಯಾರು? ರಾಜಾದಿತ್ಯ. ನೆಕ್ಸ್ಟ್ ಹೋಗೋಣ. ಕಾವೇರಿ ನದಿಗೆ ಅಡ್ಡಲಾಗಿ ಕಟ್ಟಲಾದಂಥ ಪ್ರಸಿದ್ಧ ಮತ್ತು ಅತಿ ಪುರಾತನ ಕಲ್ಯಾಣಿ ಅಣೆಕಟ್ಟನ್ನು ನಿರ್ಮಿಸಿದಂಥ ಆರಂಭಿಕ ಚೋಳ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಕಲ್ಯಾಣಿ ಒಂದು ಅಣೆಕಟ್ಟು ಕಟ್ಟಿರುವಂಥ ದೊರೆ. ಸರಿಯಾದ ಉತ್ತರ ಕರಿಕಾಲ ಚೋಳ ನೋಡಿ. ಕರಿಕಾಲ ಚೋಳ ಏನಂದರೆ ಕಲ್ಯಾಣಿ ಅಣೆಕಟ್ಟನ್ನು ನಿರ್ಮಾಣ ಮಾಡ್ತಾನೆ ಅಂತ. ಕಾವೇರಿ ನದಿಗೆ ಈ ಒಂದು ಕಲ್ಯಾಣಿ ಅಣೆಕಟ್ಟು ನಿರ್ಮಾಣ ಮಾಡಿದಂಥ ಕರಿಕಾಲ ಚೋಳ ಆಗಿರುತ್ತೆ ನೋಡ್ರಿ. 1ನೇ ಶತಮಾನದಲ್ಲಿ ಕಾವೇರಿ ನದಿಗೆ ಇದನ್ನು ಅಣೆಕಟ್ಟನ್ನು ನಿರ್ಮಿಸ್ತಾ ಇತ್ತ. ಇದು ಜಗತ್ತಿನ ಅತಿ ಹಳೆಯ ಅಣೆಕಟ್ಟದಲ್ಲಿ ಕೂಡ ಒಂದಾಗಿದೆ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಹೋಗೋಣ. 21ನೇ ಒಂದು ಪ್ರಶ್ನೆ. ಇತಿಹಾಸವನ್ನು ಏರುವ ಮೊದಲು 1ನೇ ರಾಜರಾಜ ಚೋಳನ ಒಂದು ಮೂಲ ಹೆಸರೇನಾಗಿತ್ತು ಅಂತ ಕೊಟ್ಟಿದ್ದಾರೆ. 1ನೇ ರಾಜರಾಜ ಚೋಳ ಪ್ರಸಿದ್ಧ ವ್ಯಕ್ತಿ ಆಗಿರ್ತಾನೆ ನೋಡ್ರಿ. ಇತ್ತಂದ ಒಂದು ಮೂಲ ಹೆಸರು ಏನಪ್ಪ ಅಂತಂದರೆ ಅರುಣೋಮೊಳ್ಳಿ ವರ್ಮನ್ ಎಂಬ ಒಂದು ಹೆಸರನ್ನು ಹೊಂದಿರ್ತಾನೆ. ಅರುಣೋಮೊಳ್ಳಿ ವರ್ಮನ್. ಓಕೆ, ಅರುಣೋಮೊಳ್ಳಿ ವರ್ಮನ್ ಎಂಬುದು ಈತನ ಹೆಸರಾಗಿರ್ತದೆ ನೋಡ್ರಿ. ಆತನ ಜನ್ಮನಾಮ ಅರುಣೋಮೊಳ್ಳಿ ವರ್ಮನ ಆಗಿರ್ತದೆ. ಈತನ ಪಟ್ಟಕ್ಕೆ ಬಂದ ಮೇಲೆ ಏನಪ್ಪ ಅಂತಂದರೆ ರಾಜರಾಜ ಎಂಬ ಒಂದು ಹೆಸರು ಸ್ವೀಕಾರ ಮಾಡಿಗೆಸಿಂದ ರಾಜರಾಜ ಚೋಳ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಹೋಗೋಣ. ಚೋಳರ ಕಾಲದಲ್ಲಿ ಆಂತರಿಕ ಮತ್ತು ವಿದೇಶಿ ವ್ಯಾಪಾರವನ್ನು ನಿಯಂತ್ರಿಸುತ್ತಿದ್ದ ಮಣಿಗ್ರಾಮಂ, ಒಲಂ ಜಿರಾಯರ್ ಮತ್ತು ನಾನಾ ದೇಶಿ ಅಂದರೆ ಏನಾಗಿತ್ತು ಅಂತ ಕೊಟ್ಟಿದ್ದಾರೆ. ನಾನಾ ದೇಶಿ, ಒಲಂ ಜಿಯಾರ್, ಮಣಿಗ್ರಾಮ್ ಎಂಬುದು ಏನಪ್ಪ ಅಂತಂದ್ರೆ ಇದು ವ್ಯಾಪಾರ ಸಂಘಗಳನ್ನು ಈ ರೀತಿಯಾಗಿ ವಿಂಗಡಣೆ ಮಾಡಿರ್ತಾರೆ ಇವ್ರಿಗೆ ಚೋಳರ ಕಾಲದಾಗ. ಮಣಿಗ್ರಾಮ್ ಆಗಿರ್ಬೋದು, ಒಲಂ ಜಿಯಾರ್ ಮತ್ತು ನಾನಾ ದೇಶಿ ಎಂಬ ಒಂದು ಸಂಘಗಳನ್ನು ವ್ಯಾಪಾರಿ ಸಂಘಗಳಾಗಿರ್ತವೆ ನೋಡ್ರಿ. ಓಕೆ, ವ್ಯಾಪಾರ ಉತ್ತುಂಗಕ್ಕೆ ಇರ್ತದೆ. ಆಗ್ನೇಯ ಏಷ್ಯಾ ಮತ್ತು ಅರಬ್ಬರೊಂದಿಗೆ ವ್ಯಾಪಾರ ವಹಿವಾಟು ನಡೆಸಲು ಈ ರೀತಿಯಾದಂಥ ಸಂಘಗಳನ್ನು ತೆಗೆದಿರ್ತಾರೆ ಅಂತ ಹೇಳ್ತೀವಿ. ಇವು ಕಾರ್ಯನಿರ್ವಹಿಸ್ತಿರ್ತವೆ ಇವು ರೀತಿ ಸಂಘಗಳು. ನೆಕ್ಸ್ಟ್, ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡು ಅಲ್ಲಿನ ರಾಜ 5ನೇ ಒಂದು ಮಹಿಂದನನ್ನು ಸೆರೆ ಹಿಡಿದ ಚೋಳ ಸಾಮ್ರಾಟ ಯಾರು ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ರಾಜೇಂದ್ರ ಚೋಳ 1. ಓಕೆ, ರಾಜೇಂದ್ರ ಚೋಳ 1 ಅಂತ ಕೊಟ್ಟಿದ್ದೀವಿ. ರಾಜರಾಜ ಚೋಳನ ಶ್ರೀಲಂಕಾದ ಒಂದು ಉತ್ತರ ಭಾಗವನ್ನು ಮಾತ್ರ ವಶಪಡಿಸಿಕೊಂಡಿರ್ತಾನೆ. ಆದರೆ ಆತನ ಮಗನಾಗಿರುವಂಥ ರಾಜೇಂದ್ರ ಚೋಳನು ಇಡೀ ಶ್ರೀಲಂಕಾವನ್ನು ಗೆದ್ದುಗೆಸಿಂದ ತನ್ನ ಸಾಮ್ರಾಜ್ಯದಲ್ಲಿ ಸೇರಿಸಿಕೊಳ್ಳುತ್ತಾನೆ ರಾಜೇಂದ್ರ ಚೋಳ.
ಬರೀ ರಾಜರಾಜ ಚೋಳ ಏನಪ್ಪ ಅಂತಂದರೆ ಈ ಬರೀ ಉತ್ತರ ಭಾಗವನ್ನು ವಶಪಡಿಸಿಕೊಂಡಿರ್ತಾನೆ ಶ್ರೀಲಂಕಾದ್ದು. ಓಕೆ, ಸಿಲೋನ್ ಅಂತ ಕರಿತಾರೆ ಅದು. ಶ್ರೀಲಂಕಾದ ಉತ್ತರ ಭಾಗವನ್ನು ಮಾತ್ರ ವಶಪಡಿಸಿಕೊಂಡಿರ್ತಾನೆ. ಸಂಪೂರ್ಣ ಭಾಗವನ್ನು ವಶಪಡಿಸಿಕೊಂಡಂಥ ವ್ಯಕ್ತಿ ಆತನ ಮಗ ಆಗಿರುವಂಥ ರಾಜರಾಜ ಚೋಳ, ರಾಜೇಂದ್ರ ಚೋಳ. ನೆಕ್ಸ್ಟ್, ಚೋಳರ ಆಡಳಿತ ವ್ಯವಸ್ಥೆಯಲ್ಲಿ ಕಡಮೈ ಎಂಬ ಒಂದು ಪದವು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೊಟ್ಟಿದ್ದಾರೆ. ಕಡಮೈ ಎಂಬುದೇನಪ್ಪ ಅಂತಂದರೆ ಕಂದಾಯ ಅಥವಾ ತೆರಿಗೆ ಅಂತ ಕರಿತಾರೆ ನೋಡಿ. ಆಪ್ಷನ್ಸ್ ಬಿ ಸರಿಯಾದ ಉತ್ತರ. ಕಂದಾಯ ಅಥವಾ ತೆರಿಗೆ ಅಂತ ಕರೀತಿರ್ತಾರೆ. ಚೋಳರ ಸಾಮ್ರಾಜ್ಯದ ಆದಾಯ ಅತಿ ದೊಡ್ಡ ಒಂದು ಮೂಲ ಕಂದಾಯ ಆಗಿರ್ತದೆ ನೋಡ್ರಿ. ಕಡಮೈ ಅಥವಾ ಕುಡಿ ಇರೈ ಎಂಬ ಕರೆಯಲಾಗ್ತಿರ್ತದೆ. ಕುಡಿ ಇರೈ ಎಂಬುದು ಇದು ಕರಿತಿರ್ತಾರೆ ನೋಡಿ. ಕುಡಿ ಇರೈ ಅಥವಾ ಕಡಮೈ ಎಂಬುದು ಕರಿತಿರ್ತಾರೆ. ಏನಪ್ಪ ಅಂತಂದರೆ 1/3 ಕಂದಾಯವನ್ನು ಸಂಗ್ರಹ ಮಾಡುತ್ತಿರ್ತಾರೆ. ಈ 1/3 ತೆರಿಗೆಯನ್ನು ಸಂಗ್ರಹಣೆ ಮಾಡ್ತಿರ್ತಾರೆ ನೋಡ್ರಿ ಕಂದಾಯದ ರೀತಿಯಲ್ಲಿ. 1/3 ಚೋಳರ ಒಂದು ಆಡಳಿತದಲ್ಲಿ. ನೆಕ್ಸ್ಟ್ ಹೋಗೋಣ. ಚೀನಾ ದೇಶದೊಂದಿಗೆ ಆರ್ಥಿಕ ವ್ಯಾಪಾರ ಸಂಬಂಧವನ್ನು ವೃದ್ಧಿಸಲು 72 ವ್ಯಾಪಾರಿಗಳ ನಿಯೋಗವನ್ನು ಚೀನಾಕ್ಕೆ ಕಳಿಸಿದಂಥ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಚೋಳ ದೊರೆ ಯಾರು ಚೀನಾ ದೇಶಕ್ಕೆ ಕಳಿಸಿರ್ತಾನೆ ಆಯ್ತಾ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ 1 ನೋಡ್ರಿ. 1ನೇ ಕುಲೋತ್ತುಂಗ ಚೋಳ ಏನಪ್ಪ ಅಂತಂದರೆ 72 ವ್ಯಾಪಾರಿ ನಿಯೋಗವನ್ನು ಏನಪ್ಪ ಅಂತಂದರೆ ಚೀನಾ ದೇಶಕ್ಕೆ ಕಳಿತಿರ್ತಾನೆ. ಯಾಕಪ್ಪ ಅಂತಂದರೆ ಆರ್ಥಿಕ ವ್ಯಾಪಾರ ಸಂಬಂಧವನ್ನು ವೃದ್ಧಿ ಮಾಡಲು. ಓಕೆ, ಚೀನಾ ಮತ್ತು ಆಗ್ನೇಯ ಏಷ್ಯಾ ರಾಷ್ಟ್ರಗಳೊಂದಿಗೆ ವ್ಯಾಪಾರವನ್ನು ಹೆಚ್ಚಿಸಿಕೊಳ್ಳಲು ಏನಪ್ಪ ಅಂತಂದರೆ ಕ್ರಿಸ್ತಶಕ 1077ರಲ್ಲಿ ಚೀನಾ ದೇಶಕ್ಕೆ ತನ್ನ ರಾಯಭಾರಿ ಅಥವಾ ವ್ಯಾಪಾರಿಗಳ ನಿಯೋಗವನ್ನು ಕಳಿಸಿರ್ತಾನೆ 1ನೇ ಕುಲೋತ್ತುಂಗ ಚೋಳ. ಚೀನಾ ದೇಶಕ್ಕೆ ಕಳಿಸಿರ್ತಾನೆ ನೋಡ್ರಿ ವ್ಯಾಪಾರಕ್ಕಾಗಿ 1077ರಲ್ಲಿ. ನೆಕ್ಸ್ಟ್ ನೋಡೋಣ. ಚೋಳರ ಕಾಲದಲ್ಲಿ ನೌಕಾಪಡೆಗೆ ಬೆನ್ನೆಲುಬು ಆಗಿದ್ದಂಥ ಮತ್ತು ಅವರ ಅತಿ ದೊಡ್ಡ ಬಂದರು ನಗರ ಯಾವುದಾಗಿತ್ತು ಅಂತ ಕೊಟ್ಟಿದ್ದಾರೆ. ಬಂದರು ನಗರ ಯಾವುದಾಗಿತ್ತು ಚೋಳರದು. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಕಾವೇರಿ ಪಟ್ಟಣಂ ಅಂತ ಇರ್ತೀವಿ. ಪೋಪು ಆರ್ ಅಂತ ಕರಿತಾರೆ ಅವರು. ಪೋಪು ಆರ್ ಅಂತ ಅವರು ಕರಿತಿರ್ತಾರೆ ಚೋಳರು. ಚೋಳರ ಸಮುದ್ರ ವ್ಯಾಪಾರ ರಾಜಧಾನಿ ಆಗಿರುತ್ತೆ ಒಂದು ಕಾವೇರಿ ಪಟ್ಟಣ. ನಾಗಪಟ್ಟಣಂ ಸಹ ಇರೋ ಒಂದು ನೌಕಾಪಡೆಯ ಪ್ರಮುಖ ಒಂದು ನೆಲೆಯಾಗಿರುತ್ತೆ ನೋಡ್ರಿ. ಚೋಳರದ ಒಂದು ನೌಕಾಪಡೆಗೆ ಸಂಬಂಧಿಸಿರ್ತದೆ ಇದು ನೌಕಾಪಡೆಗೆ. ಓಕೆ, ಇದು ಕಾವೇರಿ ಪಟ್ಟಣಂ. ನೆಕ್ಸ್ಟ್, ಜಯಂಗೊಂಡಾರ್ ಎಂಬ ಒಂದು ಕವಿಯು ಚೋಳರ ಒಂದು ಕಳಿಂಗ ವಿಜಯದ ಬಗ್ಗೆ ಬರೆದಂಥ ಪ್ರಸಿದ್ಧ ಕಾವ್ಯದ ಹೆಸರೇನಂತ ಕೊಟ್ಟಿದ್ದಾರೆ. ಜಯಗೊಂಡಾರ್ ಎಂಬ ಒಂದು ಕವಿ ಏನು ಮಾಡ್ತಾನಂದರೆ ಚೋಳರ ಕಳಿಂಗ ವಿಜಯದ ಬಗ್ಗೆ ಬರೆದಂಥ ಪ್ರಸಿದ್ಧದ್ದು ಕಾವ್ಯ ಯಾವುದಂತೂ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ ನೋಡಿ. ಕಲಿಂಗುತ್ತು ಪರಾಣಿ ಎಂಬುದು ಏನಪ್ಪ ಅಂತಂದರೆ ಇವರು ಜಯಗೊಂಡರವರು ಬರೆದಂಥ ಒಂದು ಕಾವ್ಯ ಆಗಿರ್ತದೆ. ಕಲಿಂಗುತ್ತು ಪರಾಣಿ. ಓಕೆ, ಕಲಿಂಗತ್ತು ಪರಾಣಿ ಎಂಬುದೇನಪ್ಪ ಅಂತಂದರೆ ಒಂದು ಕೃತಿಯಾಗಿದೆ ನೋಡಿ. 1ನೇ ಕುಲೋತ್ತುಂಗನ ಚೋಳನ ಒಂದು ಪ್ರಧಾನ ಸೇನಾಪತಿ ಆಗಿರುವಂಥ ತೋಡೆಮಾನ್ ಮೇಲೆ ಏನಂದರೆ ಆಕ್ರಮಣ ಮಾಡಿಗೆಸಿಂದ ಜಯಗಳಿಸಿದ ವೀರಗಾಥೆಯನ್ನು ಜಯಗೊಂಡಾರ್ ಈ ಒಂದು ತಮಿಳಿನ ಕಾವ್ಯದಲ್ಲಿ ಬರೆದಿರ್ತಾನೆ. ನೆಕ್ಸ್ಟ್ ಹೋಗೋಣ. ಮಹಾನ್ ಸಾಮ್ರಾಜ್ಯಶಾಹಿ ಚೋಳ ರಾಜವಂಶದ ಕಟ್ಟಕಡೆಯ ದೊರೆ ಯಾರು ಅಂತ ಕೊಟ್ಟಿದ್ದಾರೆ. ಚೋಳ ಸಾಮ್ರಾಜ್ಯದ ಕೊನೆಯ ದೊರೆ. ಸರಿಯಾದ ಉತ್ತರ 3ನೇ ಒಂದು ರಾಜೇಂದ್ರ ಅಂತ ಹೇಳ್ತಾನೆ ನೋಡಿರಿ. 3ನೇ ರಾಜೇಂದ್ರ ಕೊನೆಯ ದೊರೆ ಆಗಿರ್ತಾನೆ. 13ನೇ ಶತಮಾನದ ಅಂತ್ಯದಲ್ಲಿ ಏನಪ್ಪ ಅಂತಂದರೆ ಪಾಂಡ್ಯರ ದೊರೆ ಆಗಿರುವಂಥ ಮಾರವರ್ಮನ್ ಏನು ಮಾಡ್ತಾನಂದರೆ ಕುಲಶೇಖರನಿಂದ ಸೋಲಿಸಲ್ಪಟ್ಟಂಥ 3ನೇ ರಾಜೇಂದ್ರ ವರ್ಮನ ಜೊತೆಗೆ ಏನಾಗ್ತಂದರೆ ಚೋಳ ಸಾಮ್ರಾಜ್ಯ ಅವನತಿಯನ್ನು ಹೊಂದುತ್ತದೆ ಅಂತ ಹೇಳ್ಬೋದು. ಸಂಪೂರ್ಣವಾಗಿ ಅಂತ್ಯಗೊಳ್ಳುತ್ತದೆ. ಈ ಒಂದು 3ನೇ ರಾಜೇಂದ್ರ ಚೋಳ ಕೊನೆಯ ದೊರೆಯಾಗಿದೆ ನೋಡ್ರಿ. ಈತ ಮಾರವರ್ಮನಿಂದ ಸೋಲ್ತಾನಿದ್ದ. ಮಾರವರ್ಮ ಇದು ಇವರು ಯಾರಪ್ಪ ಅಂತಂದರೆ ಪಾಂಡ್ಯರ ರಾಜ ಆಗಿರ್ತಾನೆ. ಪಾಂಡ್ಯರ ರಾಜ ಆಗಿರುವಂಥ ಮಾರವರ್ಮನಿಂದ ಸೋಲ್ತಾನಂತ ಹೇಳ್ತೀವಿ. ಯಾವಾಗಂದರೆ ಕ್ರಿಸ್ತಶಕ 1279 ಸೋಲು ಅನುಭವಿಸ್ತಾನೆ. ನೆಕ್ಸ್ಟ್, ಚೋಳರು ನಿರ್ಮಿಸಿದ ಬೃಹದೇಶ್ವರ, ಗಂಗೈಕೊಂಡ ಚೋಳಪುರಂ ಮತ್ತು ಐರಾವತೇಶ್ವರ ದೇವಾಲಯಗಳನ್ನು ಗ್ರೇಟ್ ವೆಲ್ಲಿಂಗ್ಟನ್ ಚೋಳ ಟೆಂಪಲ್ಸ್ ಎಂದು ಯಾವ ಅಂತಾರಾಷ್ಟ್ರೀಯ ಸಂಸ್ಥೆ ಘೋಷಣೆ ನೀಡಿದೆ ಅಂತ ಕೊಟ್ಟಿದ್ದಾರೆ. ಗ್ರೇಟ್ ಲಿವಿಂಗ್ ಚೋಳ ಟೆಂಪಲ್ಸ್. ಸರಿಯಾದ ಉತ್ತರ ಆಪ್ಷನ್ಸ್ ಬಿ ಯುನೆಸ್ಕೋ ಕೊಟ್ಟಿದ್ದಾರೆ ನೋಡಿರಿ. ಯುನೆಸ್ಕೋದವ್ರು ಏನು ಮಾಡಿದ್ದಾರೆ ಅಂದರೆ ಈ ಚೋಳ ಸಾಮ್ರಾಜ್ಯದಾಗಿರುವಂಥ ಬೃಹದೇಶ್ವರ, ಗಂಗೈಕೊಂಡ ಚೋಳಪುರಂ, ಐರಾವತೇಶ್ವರ ಇವು ದೇವಾಲಯಗಳೇನಿವೆ ಅವು ಯುನೆಸ್ಕೋ ಪಟ್ಟಿಗೆ ಸೇರಿವೆ ಅಂತ ಹೇಳ್ತೀವಿ.
ಯುನೆಸ್ಕೋ ಏನು ಮಾಡ್ತಂದರೆ 1987ರಲ್ಲಿ ಚೋಳ ವಾಸ್ತುಶಿಲ್ಪದ ಮೇರು ಕೃತಿಗಳಾದ ಈ 3 ದೇವಾಲಯಗಳು ವಿಶ್ವ ಪರಂಪರೆ ತಾಣಗಳ ಪಟ್ಟಿಗೆ ಸೇರ್ಪಡೆ ಮಾಡಲಾಗುತ್ತದೆ ಯುನೆಸ್ಕೋ. ಯಾವಾಗ? 1987ರಲ್ಲಿ. ಇದು ಕೂಡ ಇಂಪಾರ್ಟೆಂಟ್ ಆಯ್ತು ನೋಡ್ರಿ. ಕೊನೆಯ ಪ್ರಶ್ನೆ, ಚೋಳರ ಆಡಳಿತದಲ್ಲಿ ರೈತರು ಮತ್ತು ಸಾಮಾನ್ಯ ಜನರು ಗ್ರಾಮ ಸಭೆಯನ್ನು ಏನೆಂದು ಕರೆಯುತ್ತಿದ್ದಾರೆ ಅಂತ ಕೊಟ್ಟಿದ್ದಾರೆ. ಅಂದರೆ ಬ್ರಾಹ್ಮಣರು ಬಿಟ್ಟು, ಆಗಲೇ ಬ್ರಾಹ್ಮಣದು ನೋಡಿದ್ದೀವಿ, ಅದಕ್ಕಾಗಿ ಬ್ರಾಹ್ಮಣರು ಬಿಟ್ಟು ಬರೀ ರೈತರಾಗಿರ್ಬೋದು, ಸಾಮಾನ್ಯ ಜನರಾಗಿರ್ಬೋದು, ಇವರು ಗ್ರಾಮ ಸಭೆಯನ್ನು ಏನೆಂದು ಕರಿತಾರೆ ಅಂತ ಕೊಟ್ಟಿದ್ದಾರೆ. ಇದರ ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಹಾಗಾಗಿ ಈ ಒಂದು ಉತ್ತರವನ್ನು ಕಾಮೆಂಟ್ ಮೂಲಕ ತಿಳಿಸಿ. ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿತು ನೋಡಿರಿ. ಈ ಒಂದು ವಿಡಿಯೋ ಇಷ್ಟ ಆಯ್ತು ಅಂದರೆ ಬೇಗನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ, ಅದೇ ರೀತಿಯಾಗಿ ನಮ್ಮ ಹೊಸಬರಾಗಿದ್ರಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಈ ರೀತಿಯಾದಂಥ ನೀವು ಚೋಳರ ಸಾಮ್ರಾಜ್ಯದ ಬಗ್ಗೆ ಈಗೇನು ನೋಡಿದಗಳನ್ನೇ ಈ ಒಂದು ವಿಡಿಯೋ ಮುಗಿಯೋಣ. ಚೋಳ ಸಾಮ್ರಾಜ್ಯದ ಬಗ್ಗೆ ಹೋಗಿ ಓದಿಕೊಳ್ಳಿ. ಈ ಒಂದು ಪ್ರಶ್ನೆ ಕೇಳಿದಿರಲ್ಲ, ಈ ಒಂದು ಪ್ರಶ್ನೆ ರೀತಿಯಲ್ಲಿ ನಿಮ್ಮ ಒಂದು ಪುಸ್ತಕದಲ್ಲಿತ್ತಪ್ಪ ಅಂತಂದಾಗ ಆವಾಗ ಈ ಒಂದು ಪ್ರಶ್ನೆ ಓದಿದ್ದು ಕೂಡ ಸಾರ್ಥಕ ಆಯ್ತು ನೋಡಿರಿ. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲ ಧನ್ಯವಾದಗಳು. ಇಷ್ಟ ಆಯ್ತು ಅಂದ್ರೆ ಲೈಕ್ ಕೊಡಿರಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿರಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಟೇಕ್ ಕೇರ್, ಬಾಯ್.